ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಶ್ರವಣ್. ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ. ನಾವು ಆರಾಮದೀವಿ, ಬಟ್ ನಾವು ಅಂಜ್ಕೋತ ಆರಾಮದೀವಿ ಹೇಳ್ಬೇಕಂತಂದ್ರೆ. ಯಾಕಂತಂದರೆ ನಮ್ಮ ಓಣಿ ಒಳಗೆ ಚಿರತಿ ಬಂದದ. ಈ ಅನಿಲ್ನ ಬ್ಯಾಡ ಹೋಣ ಬ್ಯಾಟ್ರಿ ಹೊಡಿಬ್ಯಾಡ ನಡಿ ಹೋಗು ಮತ್ ಮುಗ್ದೈತೆ ನಡಿ ಹೋಗು ಮತ್ ಪಟಕ್ನೆ ನಡಿ ಒಳ್ಳೆ ನಿಂದ ನೀವು ಒಂದು 2 ಮಿನಿಟ್ ನಿಂದ್ರೆ ವಿಡಿಯೋ ಮಾಡ್ತೀನಿ. ಬಾರೋ ಮರ ಏನು ಮಾಡ್ತಿ. ಸೊ ಅದು ಚಿರತಿ ಒಂದು ದಿನ ಬಂದು ಹೋಗುತ್ತಂತ ಹೇಳಿ ಮಾಡಿದ್ವಿ. ಇಲ್ಲ, ಆ ಚಿರತಿಗೆ ನಮ್ಮ ಓಣಿ ಭಾಳ ಇಷ್ಟ ಆಗಿಬಿಟ್ಟದ. ಸೊ ಅದು ಚಿರತಿ ಇನ್ 5 days ಆಯ್ತು, ಇನ್ನು 5th day ಐತಿ. ಇನ್ನಾದರೂ ಅದು ಬಿಟ್ಟು ಹೋಗಿಲ್ಲ ನಮ್ಮ ಏರಿಯಾ. ಯಾಕೇನೋ ಗೊತ್ತಿಲ್ಲ, ನಮ್ಮ ಏರಿಯಾ ಭಾಳ ಇಷ್ಟ ಆಗತ್ತೆ ಅದಕ್ಕೆ. ಇಲ್ಲೆಲ್ಲ ಮಸ್ತ್ ಮಸ್ತ್ ಪ್ಲೇಸ್ ಅದ, ಮತ್ತು ಚೆನ್ನಾಗಿ ಊಟ ಸಿಗ್ತಿರ್ಬೇಕು ಮೇ ಬಿ ಅದಕ್ಕೆ ಇರಾಕದು ಎಲ್ಲ. ಇನ್ ಕೇಸ್ ನೀವೇನಾದರೂ ನಮ್ಮ ಚಾನಲ್ದಾಗ ಹೊಸದಾಗಿದ್ರಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಏನಾದರೂ ಇಷ್ಟ ಆಗ್ತಿತ್ತಂದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಶೇರ್ ಮಾಡಿರಿ. ಯಾ, ಸೊ ಚಿರತಿ ಬಂದಿಂದ 5th day ಆಗದ. ಇನ್ನಾದರೂ ಚಿರತಿ ನಮ್ಮ ಓಣಿ ಬಿಟ್ಟು ಹೋಗಿಲ್ಲ. ಯಾಕಂತಂದ್ರೆ ನಮ್ಮ ಓಣಿ ಒಂದು ಸ್ವಲ್ಪ ಭಾಳ ಬೈಲ್ ಐತಿ. ಮತ್ತು ನಮ್ಮ ಓಣಿ ಮುಂದೆ ಲೈಕ್ ಹಿಂಗೆ ಫುಲ್ ಖುಲ್ಲ ಏರಿಯಾ ಐತಿ. ಹೊಳ ಮತ್ತು ಹೈವೇ ರೋಡ್ ಐತಿ. ಅದ್ರ ಬಾಜು ಎಲ್ಲ ಗುಡ್ಡಗಾಡು ಪ್ರದೇಶ ಅದಾವೆ. ಅಲ್ಲಿಂದ ಬಂದಿರಬಹುದು, ಮತ್ತು ಅಲ್ಲಿಂದ ಬಂದಿರಬಹುದು ಅಂಥೇಳಿ ಅಸಂಪ್ಷನ್ ಅದ. ಎಲ್ಲಿಂದ ಬಂದದ ಅಂಥೇಳಿ ನಮಗೂ ಪ್ರಾಪರಾಗಿ ಗೊತ್ತಿಲ್ಲ. ಸೊ ಮೊನ್ನೆ ಇಲ್ಲೇ ನಮ್ಮ ಓಣಿ ಒಳಗೆ ನಾವೇ ಕಂಡೀವಿ ಹೇಳ್ಬೇಕಂತಂದ್ರೆ. ಹಿಂಗೆ ಮುಂದಿಂದ ಹಾಶ್ ಹೋತು, ನೈಟ್ ಟೈಮ್ ಅದು. ಸೊ ಹಿಂಗೆ ಕುಂಬಿ ಮ್ಯಾಗದು ಕೂಡೋದಾಗಲಿ, ಮತ್ತು ಹಿಂಗೆ ರೋಡ್ ಮ್ಯಾಗದು ತಿರುಗಾಡೋದಾಗಲಿ ಅದು ಎಲ್ಲ ಮಾಡ್ಯದದು ಚಿರತಿ. ಮತ್ತು ಯಾರಿಗೂ ಹೇಳ್ಬೇಕಂತಂದ್ರೆ ಯಾರಿಗೂ ನಮ್ಮ ಓಣಿ ಒಳಗಿದ್ದವ್ರಿಗೆ ಯಾರಿಗೂ ಹಾರ್ಮ್ ಮಾಡಿಲ್ಲ. ಸೊ ಐ ವಿಶ್ ಯಾರಿಗೂ ಆ ಚಿರತಿ ಹಾರ್ಮ್ ಮಾಡಬಾರ್ದು, ಆ ಚಿರತಿಗೂ ಯಾವುದೇ ರೀತಿಯಾದಂಥ ಹಾರ್ಮ್ ಆಗಬಾರ್ದು. ಸೊ ನಾ ಎಲ್ಲರಿಗೂ ನಿಮ್ಗೆ ಹೇಳೋದಿಷ್ಟೇ, ಎಷ್ಟಾಗುತ್ತೋ ಅಷ್ಟು ಸೇಫಾಗಿ ಇರಿ. ನೈಟ್ ಟೈಮ್ ಆದಷ್ಟು ಹೊರಗೆ ಹೋಗೋದು, ಹೊರಗೆ ಕೂಡೋದು, ಕಟ್ಟಿ ಮ್ಯಾಗ ಕೂಡೋದು ಅದು ಕಡಿಮೆ ಮಾಡಿರಿ. ಮತ್ತು ಗಿಡದ ಕೆಳಗೆ ಅದು ಕೂಡೋದು ಅದು ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ ಕೇಸ್ ನಿಮ್ಗೆ ಹೋಗೋದು ಪರಿಸ್ಥಿತಿ ಬಂತಂದ್ರು ಆದಷ್ಟು ಎಷ್ಟಾಗತ್ತೆ ಅಷ್ಟು ಬೆಳಕಿರೋ ಪ್ರದೇಶ ಕಡೆ ಅದು ಹೋಗ್ರಿ. ಕತ್ತಲ ಸೈಡ್ ಅದು ಹೋಗಕ್ಕೆ ಹೋಗ್ಬೇಡ್ರಿ. ಇನ್ ಕೇಸ್ ಹೋಗೋದಿತ್ತಂದ್ರೂ ಒಂದಿಟ ಲೈಟ್ ಅದು ಹಿಡ್ಕೊಂಡು ಹೋಗುತ್ತೆ ಬರೀ ಮಾಡ್ತವ್ರಿ. ಯಾಕಂತಂದರೆ ಅದು ಕತ್ಲು ಇರೋ ಪ್ಲೇಸ್ದಾಗ ಡಕ್ಕೊಂಡು ಕೂತಿರ್ತದೆ, ಒಮ್ಮಿನೊಮ್ಮೆಗ್ಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರ್ತದೆ. ಸೊ ಆದಷ್ಟು ಎಷ್ಟಾಗತ್ತೆ ಲೈಟ್ ಹಿಡ್ಕೊಂಡು ಹೋಗೋದು ಬರೀ. ಒಬ್ಬರೇ ತಿರುಗಾಡಕ್ಕೆ ಹೋಗ್ಬೇಡ್ರಿ. ಇನ್ ಕೇಸ್ ನಿಮ್ಮ ನಶೀಬ್ ಸರಿ ಇರ್ಲಿಕ್ಕಂದ್ರೆ ಏನು ಹೇಳಕ್ಕೆ ಬರೋಂಗಿಲ್ಲ. ಸೊ ಆದಷ್ಟು ಎಷ್ಟಾಗತ್ತೆ ಒಂದಿಟ್ಟು ಸೇಫ್ಟಿಯಾಗಿರ್ರಿ. ಮತ್ತು ನಿಮ್ಮ ಮನೆ ಒಳಗೆ ಏನಾದರೂ ಖುಲ್ಲಾ ಪ್ಲೇಸಸ್ ಇತ್ತು, ಖಾಲಿ ಪ್ಲೇಸಸ್ ಇತ್ತು, ಲೈಕ್ ಸ್ಟೆಪ್ಸ್ ಕೆಳಗೆ ಏನಾರೇ ಬೋಳ್ ಜಾಗ ಇತ್ತು, ಇಲ್ಲಾಂದ್ರೆ ಎಲ್ಲರ ಒಟ್ಟು ಖುಲ್ಲಾ ಪ್ಲೇಸ್ ಇತ್ತು, ಆದಷ್ಟು ಅದನ್ನು ಕವರ್ ಮಾಡೋಕೆ ಟ್ರೈ ಮಾಡಿರಿ. ಯಾಕಂತಂದರೆ ಅಂಥ ಪ್ಲೇಸ್ದಾಗ ಬಂದು ಕೂಡುವಂಥ ಚಾನ್ಸಸ್ ಇರ್ತಾವೆ. ಸೊ ನಿಮಗೆ ತೋರಿಸ್ತೀನಿ ನಾವು ಹೆಂಗೆ ಕವರ್ ಮಾಡೀವಿ ಅಂಥೇಳಿ. ನೋಡ್ರಿ, ಹಿಂಗೆ ಮಾಡ್ಯಾರ, ಹಿಂಗೆಲ್ಲ ತಂತಿ ಬೇಲಿ ಹಾಕಿಟ್ಬಿಟ್ಟಾರ. ಯಾಕಂತಂದರೆ ಇಲ್ಲಿ ಒಳಗೆ ಖುಲ್ಲಾ ಸ್ಪೇಸ್ ಐತಿ. ಅಲ್ಲೇನು ನೋಡತ್ತಿರಲ್ಲ ಕೆಳಗೆ, ಅಲ್ಲಿ ಖುಲ್ಲಾ ಸ್ಪೇಸ್ ಐತಿ. ಸೊ ಅಲ್ಲಿ ಖುಲ್ಲಾ ಸ್ಪೇಸ್ ಒಳಗೆ ಹೋಗಿ ಅಡ್ಕೊಂಡು ಕೂಡುವಂಥ ಚಾನ್ಸಸ್ ಭಾಳ ಇರ್ತಾವೆ. ನಮ್ಮ ಫ್ರೆಂಡ್ಸ್ಗಳ ಮನ್ಯಾಗ ಆಗಲಿ ಮತ್ತು ಬೇರೆದವ್ರ ಮನ್ಯಾಗ ಆಗಲಿ ಹಂಗೆ ಭಾಳ ಕೂತಾವೆ ಆಲ್ರೆಡಿ. ಹೇಳ್ಯಾರವ್ರು ಅಂದ್ರೆ ನಮ್ಮ ಹಿಂಗೆ ಸ್ಟೆಪ್ಸ್ ಕೆಳಗದಲ್ಲ, ಅಲ್ಲಿ ಖುಲ್ಲಾ ಜಾಗ ಐತ್ರಿ, ಒಂದು ಇಟ ಬೋಳ್ ಇತ್ರಿ, ಅಲ್ಲಿ ಹೋಗಿ ಕೂತಿತ್ರಿ, ಒಮ್ಮಿನೊಮ್ಮೆಗಳೇ ಬಂತ್ರಿ ಹೊರಗೆ. ಅವು ಅಂಜಿ ಪಟ್ಟನೆ ಹೋಗಿ ಕೂಡುವಂಥ ಚಾನ್ಸಸ್ ಇರ್ತಾವೆ ಯಾವಾಗ ನೈಟ್. ಸೊ ನೀವು ಮುಂಜಾನೆ ಎದ್ದು ಹೋಗೋದು ಮಾಡೋದು ಬರ್ತಿರ್ತೀರಿ ನಿಮ್ಮ ಕೆಲಸಗಳಿಗೆ. ಅದು ಆನ್ ದಿ ಸ್ಪಾಟ್ ಒಮ್ಮಿನೊಮ್ಮೆ ದಡಬಡಿಸಿ ಹೋಗ್ಬಂದು ಮಾಡ್ಬೋದು. ಒಮ್ಮಿನೊಮ್ಮೆ ಮುಂದೆ ಬಂತು ಆನ್ ದಿ ಸ್ಪಾಟ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತಾವೆ. ನನಗಂತೂ ಹಾರ್ಟ್ ಅಟ್ಯಾಕ್ ಆಗತ್ತೆ. ನೀವೆಷ್ಟು ಸ್ಟ್ರಾಂಗ್ ಅದಿರಿ ಅದು ಇದು ಗೊತ್ತಿಲ್ಲ. ಎವ್ರಿ ಒನ್ ನಾರ್ಮಲ್ ಯಾವೊಂದು ಮನುಷ್ಯ ಇದ್ರೂ ಒಮ್ಮಿನೊಮ್ಮೆಗೆ ಇಂಥವು ಬಂತಂದ್ರೆ ಅಂಜು ಚಾನ್ಸಸ್ ಭಾಳ ಇರ್ತಾವೆ. ಅದಕ್ಕೆ ನೀವು ಆದಷ್ಟು ಮತ್ತು ಒಮ್ಮಿನೊಮ್ಮೆಗೆ ನಿಮ್ಮ ನಶೀಬ್ ಖರಾಬಿತ್ತು, ನಿಮ್ಗೇನಾರು ಅಟ್ಯಾಕ್ ಮಾಡೋಂಥ ಚಾನ್ಸಸ್ಸು ಇರ್ತಾವೆ. ಸೊ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಇಂಥವೇನು ಖುಲ್ಲಾ ಪ್ಲೇಸ್ ಅವಲ್ಲ, ಅಂಥವೇನು ಬೋಳ ಮತ್ತು ಹಿಂಗೆ ಕೆಳಗೆ ಖುಲ್ಲಾ ಪ್ಲೇಸಸ್ ಅವಲ್ಲ ಸ್ಟೆಪ್ಸ್ ಕೆಳಗದು. ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿರಿ ಮತ್ತು ಆದಷ್ಟು ಸೇಫಾಗಿರೋಕ್ಕೆ ಟ್ರೈ ಮಾಡಿರಿ. ಭಾಳ ಸತಿ ಹಿಂಗೆ ನಾಯಿಗಳಾಗಲಿ ಬೆಕ್ಕುಗಳಾಗಲಿ ಎಲ್ಲ ಬಂದು ಅಲ್ಲಿ ಡಕ್ಕೊಂಡು ಕೂಡ್ತಿದ್ವು. ಸೊ ಅದೊಂದು ಪ್ರೀ ಅಸಂಪ್ಷನ್ ಇಟ್ಕೊಂಡು ಮತ್ತು ಹಿಂಗೆಲ್ಲ ಹೇಳಿದ್ರಲ್ಲ, ಹಿಂಗೆ ಸ್ಟೆಪ್ಸ್ ಕೆಳಗೆ ಕೂತಿತ್ರಿ ಮಾಡಿತ್ರಿ ಹಂಗೆ ಅಂತೇಳಿ. ಸೊ ಇವೆಲ್ಲ ತೆಳಗೆ ಬಂದು ಒಮ್ಮಿನೊಮ್ಮೆಗ್ಲೆ ಅಂಜು ನಾವು ಹಂಗೆ ಕ್ಲೋಸ್ ಮಾಡಿಬಿಟ್ಟಿವಿ. ನಿಮ್ಮ ಕಡೆನೂ ಆಗ್ತಿತ್ತಂದ್ರೆ ಆದಷ್ಟು ನೀವು ಕ್ಲೋಸ್ ಮಾಡಿರಿ. ಆದಷ್ಟು ಎಷ್ಟು ಸೆಕ್ಯೂರ್ ಆ್ಯಂಡ್ ಸೇಫ್ಟಿಯಾಗಿ ಇರೋಕ್ಕೆ ಆಗತ್ತಲ್ಲ ಅಷ್ಟು ಇರೋಕ್ಕೆ ಟ್ರೈ ಮಾಡಿರಿ. ಇಷ್ಟು ಹೇಳಿ ನಾನು ವಿಡಿಯೋನ ಮುಗಿಸ್ತೀನಿ. ಆದಷ್ಟು ಎಷ್ಟು ಜಲ್ದಿ ಆಗತ್ತಲ್ಲ ಅಷ್ಟು ಜಲ್ದಿ ಅದು ಹೋದ್ರೆ ಚಲೋ ಆಗುತ್ತೆ. ಯಾರಿಗೂ ಹಾರ್ಮ್ ಮಾಡಬಾರ್ದು ಅಷ್ಟೇ. ಐ ವಿಶ್ ಇನ್ ಕೇಸ್ ಅದಕ್ಕೆ ಏನಾರ ಹಾರ್ಮ್ ಮಾಡುವಂಥ ಪರಿಸ್ಥಿತಿ ಬಂತಂದ್ರೆ ಅದು ಮಾಡೋದು ನಾವು ಯಾರೂ ತಡೆಯೋಕೆ ಯಾರೂ ಇಲ್ಲ.
ಯಾರೂ ಅದನ್ನು ಕಾಡಿಸ್ಕೋತು ಇರಬಾರ್ದ, ಆದಷ್ಟು ಚಿಡಾಯಿಸ್ಬಾರ್ದ ಪ್ರಾಣಿಗಳಿಗೆ. ಯಾಕಂದ್ರೆ ಅವು ನಾವು ಎಷ್ಟು ಅಂಜುತ್ತಿರ್ತೀವೋ ನಮ್ಮ ಡಬಲ್ ಪಟ್ ಅಂಜುತ್ತಿರ್ತಾವೆ ಅವು ಪ್ರಾಣಿಗಳು. ಆದಷ್ಟು ಅವ್ರ ಕಾಡಿಸೋದು ಮಾಡೋದು ಯಾರೂ ಮಾಡೋಕ್ಕೂ ಹೋಗಬೇಡ್ರಿ. ಎಷ್ಟಾಗುತ್ತೆ ಅಷ್ಟು ಜಲ್ದಿ ಅರಣ್ಯ ಇಲಾಖೆದವ್ರು ಬಂದು ಅದನ್ನು ರೆಸ್ಕ್ಯೂ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ನೀವು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಸೇಫ್ ಆಗಿರಿ, ನಾವು ಸೇಫ್ ಆಗಿರೋನು. ಸೊ ಇಷ್ಟು ಹೇಳಿ ನಾನು ನನ್ನ ವೀಡಿಯೋನ ಕಂಪ್ಲೀಟ್ ಮಾಡ್ತೀನಿ. ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವೀಡಿಯೋನ ಲೈಕ್, ಶೇರ್, ಕಮೆಂಟು ಮಾಡಿರಿ. ಸೊ ಎಲ್ಲರೂ ಆದಷ್ಟು ಎಷ್ಟಾಗುತ್ತೋ ಸೇಫ್ ಆಗಿರಿ. ಇನ್ನೊಂದೇನು ವಿಶೇಷತೆ ಹೇಳ್ಬೇಕಂತಂದ್ರೆ, ನಮ್ಮ ಬಿಜಾಪುರ ಒಳಗೆ ಆಲ್ರೆಡಿ ಸಂಕ್ರಮಣ ಜಾತ್ರೆ, ಸಿದ್ದೇಶ್ವರ ಜಾತ್ರೆ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಯಾರ. ಸೊ ನಾವು ಸಿದ್ದೇಶ್ವರ ಜಾತ್ರೆ ಒಳಗೂ ಒಂದು ಸ್ವಲ್ಪ ವ್ಲಾಗ್ಸ್ ಆ್ಯಂಡ್ ವಿಡಿಯೋಸ್ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಅವನು ಎಲ್ಲ ಅಪ್ಲೋಡ್ ಮಾಡ್ಕೋತಿರ್ತೀನಿ. ಸೊ ಗೈಸ್, ಪ್ಲೀಸ್ ಸ್ಟೇ ಟ್ಯೂನ್ಡ್ ಆನ್ ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.